ಇಲ್ಲಿ ಬೆಂಗಳೂರಿಗೆ ಬಂದಿದ್ವಿ. ಆಮೇಲೆ ಬ್ಲಡ್ ಕೊಟ್ಟು ಬಂದಿದ್ದೆ, ಫುಲ್ಲು ನರ್ವಸ್ ಆಗಿಬಿಟ್ಟಿದ್ದೆ. ಟಿಫಿನ್ ಸೆಂಟ್ರ್ ಹುಡುಕ್ತಾ ಇದ್ವಿ. ಇವ್ರು ಸರ್ ಬಂದರು, ನಾವು ಹಂಗೆ ಕಾಮನಾಗಿ ಆಟೋದಾಗ ನಿಂತು ಹಂಗೆ ಹತ್ಬಿಟ್ವಿ. ಬಂದ್ಬಿಟ್ಟು ಅಲ್ಲಿ ಹೋದ್ವಿ, ಟಿಫಿನ್ ಸೆಂಟ್ರ್ ಹುಡುಕ್ತಾ ಇದ್ವಿ. ಇವ್ರು ಏನು ಮಾಡಿದ್ರು ಅಂದರೆ ಫುಲ್ ಕೇರ್ ಮಾಡಿದ್ರು. ಏನಾಯಿತು ಫಸ್ಟ್ ಎಲ್ಲ ಕೇಳಿದ್ರು, ಹಿಂಗೆ ಸರ್ ಪ್ರಾಬ್ಲಮ್ ಇತ್ತು, ಹಿಂಗೆಲ್ಲ ಬ್ಲಡ್ ಕೊಟ್ಟು ಬಂದಿದ್ವಿ, ಹಾಸ್ಪಿಟ್ಲಿಗೆ ಬಂದಿದ್ದು ಅಂತ ಹೇಳಿದ್ರು. ಹೌದಾ ಅಂತೇಳಿ ಟಿಫಿನ್ ಸೆಂಟ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ಅಲ್ಲೆಲ್ಲ ಹೇಳಿದ್ರು, ಇದು ನಮ್ಮದೇ ಚೆನ್ನಾಗಿ ಟಿಫಿನ್ ಮಾಡಿಸೋ ಹಂಗೆ ಅಂತ ಅವ್ರಿಗೆಲ್ಲ ಹೇಳ್ಬಿಟ್ಟು ಮತ್ತೆ ಇಲ್ಲಿ ತಂದು ಮತ್ತೆ ಹಾಸ್ಪಿಟ್ಲ್ ಮುಂದೆನೇ ತಂದುಕೊಟ್ರು. ನನಗೆ ಗಾಬರಿ ಆಗ್ಬಿಡ್ತು, ಇಂಥ ಬೆಂಗಳೂರಲ್ಲಿ ಇಷ್ಟೊಂದು ಯಾರು ಕೇರ್ ಮಾಡ್ತಾರೆ ಮಾರಾಯ, ಪರಿಚಯನೇ ಇಲ್ಲ. ನನಗೆ ನಂಬಕ್ಕಾಗಲಿಲ್ಲ, ಏನಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತೇಳಿ. ಆಮೇಲೆ ಅವ್ರು ಹೇಳಿದ್ರು, ಇಲ್ಲಪ್ಪ ಇಲ್ಲೆಲ್ಲ ಬರ್ತಿರ್ತಾರಲ್ಲ, ಸ್ವಲ್ಪ ಸಹಾಯ ಮಾಡಬೇಕು, ಒಳ್ಳೇದು ಮಾಡ್ಬೇಕು, ನಮಗೂ ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ನಂಗೆ ಭಾಳ ಖುಷಿ ಆಯಿತು ಅವಾಗ ಅವ್ರು ನೋಡ್ಬಿಟ್ಟು. ಅದಕ್ಕೆ ಇವ್ರ ಹೆಸರು ಮಳವಳ್ಳಿ ನಾಗಣ್ಣ ಅಂತ ಹೇಳಿ, ಭಾಳ ಒಳ್ಳೆ ವ್ಯಕ್ತಿ. ನನಗಂತೂ ಭಾಳ ಖುಷಿ ಆಯಿತು. ಹೀಗೆ ಸೇವೆ ಮಾಡ್ತಾಯಿರಿ ಸರ್, ನಿಮ್ಗೆ ಒಳ್ಳೇದಾಗಲಿ ಅಷ್ಟೇ ಸರ್, ಮತ್ತೇನಿಲ್ಲ. ಇದೇ ಥರ ಇಷ್ಟು ಇದ್ದರೆ ಇವೆಲ್ಲ ನೋಡಿ, ಇವರು ಬೆಡ್ ಕೊಟ್ಬಿಟ್ಟು ಬಂದಿದ್ದಾರೆ, ಪಾಪ ಸುಸ್ತಾಗಿದ್ದಾರೆ ಇವರು, ಪಾಪ ಅಣ್ಣವರು. ಇಂಥವ್ರು ದುಡ್ಡು ತಗೊಂಡ್ರೆ ಒಳ್ಳೇದಾಗುತ್ತಾ? ಪೇಷೆಂಟ್ ಬೇರೆ ಎಲ್ಲ, ಬೆಡ್ ಕೊಟ್ಟಿರೋರು ಬೇರೆ ಎಲ್ಲ. ಇಂಥವ್ರಿಗೆ ನಾವು ಖಂಡಿತ ಒಳ್ಳೇದು ಮಾಡಬೇಕು, ಅಂಥವ್ರನ್ನ ನಾವು ನೋಡ್ಕೋಬೇಕು. ನನ್ನೂರಿಗೆ ಬಂದಿದ್ದಾರೆ, ನನಗೆ ಹುಟ್ಟೂರಲ್ಲ ಎಲ್ಲ ನನ್ನೂರಿಗೆ ಬಂದಿದ್ದಾರೆ. ನನಗಂತೂ ಭಾಳ ತುಂಬ ಖುಷಿ ಆಯಿತು. ಒಳ್ಳೇದಾಗಲಿ ಅಪ್ಪ, ನಿಮ್ಮ ಕುಟುಂಬಕ್ಕೆ ನಿಮ್ಮ ಬೆಡ್ ಕೊಟ್ಟಿದ್ದಾರಲ್ಲ, ಅವ್ರಿಗೆ ಒಳ್ಳೇದಾಗಲಿ, ಅವ್ರು ಚೆನ್ನಾಗಿ ಬರಲಿ. ನಮಸ್ಕಾರ ಸ್ವಾಮಿ, ನಮಸ್ಕಾರ. ನಮಸ್ಕಾರ ಸರ್.